ಎಲ್ಲರಿಗೂ ನಮಸ್ಕಾರ ರೀ. ಚುನುಮುರಿ ಒಳಗೆ ಭಾಳ ನಮೂನಿ ಅದಾವ. ಚುನುಮುರಿ ಗಟ್ಟಿ ಚುನುಮುರಿ ಅದಾವ, ಕೊಲ್ಲಾಪುರ ಚುನುಮುರಿ ಅದಾವ, ಜೋಳ ಚುನುಮುರಿ ಅದಾವ, ಮುರುಮುರಿನೂ ಅಂತಾರೆ. ಹಿಂಗೆ ಚುರುಮುರಿ ಒಳಗೆ ನಾವು ಭಾಳ ನಮೂನಿ ವೆರೈಟಿಗಳನ್ನು ಮಾಡ್ತಿರ್ತೀವಿ. ಅದರೊಳಗೆ ಇವತ್ತು ಸ್ಪೆಷಲ್ ಅಂದ್ರೆ ಸ್ಪೆಷಲ್ ಆಗಿ ನಾವು ಪಾನಿಪುರಿ ಫ್ಲೇವರ್ದ ಜೋಳ ಚುರುಮುರಿ ಮಾಡೋರ್ದವ್ರಿ. ಜೋಳ ಚುರುಮುರಿ ತಿನ್ನಾಕ ಭಾಳ ಅಂದ್ರೆ ಭಾಳ ಮೆತ್ತಗ ಕ್ರಿಸ್ಪಿ ಇರ್ತೈತಿ. ಈ ಚುರುಮುರಿ ನೀವು ಒಂದು ಸಲ ಮಾಡಿರಂದ್ರೆ ಮತ್ತೆ ಇದೇ ಥರ ಮಾಡ್ತೀರಿ. ಈ ವಿಡಿಯೋ ನೋಡೋಕ್ಕಿಂತ ಮೊದಲ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ. ಬಾಜು ಬರೋ ಬೆಲ್ ಗಂಟೆ ಹೊಡೆದ ವಿಡಿಯೋ ನೋಡಿರಿ. ಇದಕ್ಕೆ ತಪ್ಪನಿಲ್ದ ಬೇಕು 1 ಪ್ಲೇಟ್ ಆಗುವಷ್ಟ ಪುದೀನ ತೊಗೊಂಡೀವಿ. ಆಮೇಲೆ 1 ಪ್ಲೇಟ್ ಆಗುವಷ್ಟ ಕೊತ್ತಂಬರಿ ಸೊಪ್ಪು ತೊಗೊಂಡೀವಿ. ಆಮೇಲೆ ಇದಕ್ಕೆ ಎಷ್ಟು ಬೇಕಷ್ಟ ಹಸಿ ಮೆಣಸಿನ್ಕಾಯಿ ತೊಗೊಂಡೀವಿ. ಖಾರ ಹೆಚ್ಚಬೇಕಂದ್ರೆ ಸ್ವಲ್ಪ ಜಾಸ್ತಿ ಮಾಡ್ಕೊರಿ. ಅವನ್ನೆಲ್ಲ ಸಣ್ಣ ಕಟ್ ಮಾಡಿ ಇಟ್ಕೊಂಡೇವು ನೋಡ್ರಿ. ತಿನ್ಬೇಕಾದ್ರೆ ಬಾಯಿಗೆ ಸಿಗಬೇಕು. ಬೆಳ್ಳುಳ್ಳಿ ತೊಗೊಂಡಿವಿ. ಬೆಳ್ಳುಳ್ಳಿ ಎಲ್ಲ ಸುಲಿದ ಸಿಪ್ಪೆ ತೆಗೆದ ಇಟ್ಕೊಂಡಿದ್ದೀವಿ. ಕರಿಬೇವಂತೂ ಬೇಕು. ಇದಕ್ಕೆ ನಾವು ಒಂದು 4 ಲೀಟರಿಂದ 5 ಲೀಟರ್ ಆಗುವಷ್ಟ ಚುನುಮುರಿ ತೊಗೊಂಡಿವ್ರಿ. ಮುರುಮುರಿ ಭಾಳ ಚುನುಮುರಿ ಅಂತಾರೆ, ನಮ್ಮಲ್ಲಿ ಜೋಳ ಚುನುಮುರಿ ಅಂತಾರೆ. ಶೇಂಗಾ ಕಾಳಂತೂ ಬೇಕು. ಒಂದು ಬಟ್ಲಾಗುವಷ್ಟ ಶೇಂಗಾ ಕಾಳು ತೊಗೊಂಡಿವಿ. ಈಗ ನಾವು ಎಣ್ಣೆ ಕಾಯಕ್ಕಿಟ್ಟಿವಿ. ಎಣ್ಣೆ ಕಾದೈತಿಲ್ಲ ಅಂತೇಳಿ ಒಂದು ಪುದೀನ ಎಲೆ ಹಾಕಿ ಅದನ್ನು ನೋಡೀವ್ರಿ. ಅದು ಪರ್ ಅಂತೇಳಿ ಸಪ್ಪಳ ಆದ ಕೂಡಲೇ ನಾವು ಪುದೀನ ಎಲ್ಲ ಸೊಪ್ಪು ಏನಿತ್ತಲ್ಲ ಅದನ್ನೆಲ್ಲ ಹಾಕಿಬಿಟ್ಟು ನೋಡ್ರಿ. ಹಿಂಗೆ ಪುದೀನ ಹಾಕಿ ಕ್ರಿಸ್ಪಿ ಆಗೋ ತನಕ ಇದನ್ನು ಸ್ವಲ್ಪ ಹುರ್ಕೊಂಡ್ಬಿಡೋದ್ರಿ. ಈಗ ನಾವು ಗ್ಯಾಸ್ ಫ್ಲೇಮ ಸಣ್ಣ ಮಾಡೀವಿ. ಭಾಳ ಅದನ್ನು ಕಲರ್ ಚೇಂಜ್ ಆಗುವಂಗೆ ಹುರಿಬಾರ್ದ್ರಿ. ಸ್ವಲ್ಪ ಚೇಂಜ್ ಆಗ್ತೈತಿ ನೋಡ್ರಿ, ಬಂಗಾರದ ಬಣ್ಣ ಬರ್ತೈತಿ. ಅಷ್ಟಾದ ಕೂಡಲೇ ತೆಗೆದು ಬಿಡೋದ್ರಿ. ಈಗ ನೀವು ನೋಡ್ತಿರ್ಬೋದು, ನಾವು ಅಲ್ಲಿ ಒಂದು ಎಲ್ಲಿ ಹಿಂಗೆ ಇದನ್ನು ಮಾಡಿ ನೋಡಾಕತ್ತಿದ್ವಿ ನೋಡ್ರಿ, ಹೆಚ್ಚಿಗೆ ನೋಡಾಕತ್ತಿದ್ವಿ. ಕ್ರಿಸ್ಪಿ ಆಗೈತೆ ಅದ. ಈಗ ನಾವು ತೆಗೆದು ಬಿಡೋದ್ರಿ. ಇದೇ ಟೈಪ್ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಡೋದ್ರಿ. ಮತ್ತು ಈ ಗ್ಯಾಸ್ ಫ್ಲೇಮ ಜಾಸ್ತಿ ಮಾಡಿದೆ ನೋಡ್ರಿ. ಇಷ್ಟು ಮಾಡಿ ನಾವು ಅದನ್ನು ಮೇನ್ ಇಂಗ್ರೀಡಿಯೆಂಟ್ಸ್ ಇದರಿ ಕೊತ್ತಂಬರಿ ಮತ್ತು ಪುದೀನ ಇಷ್ಟು ಇದನ್ನು ನಾವು ಕರೆಕ್ಟಾಗಿ ಹುರ್ಕೊಂಡ್ಬಿಡೋದ್ರಿ. ಈಗ ಕೊತ್ತಂಬರಿ ಸೊಪ್ಪು ಅಂತ ನೋಡ್ರಿ. ಕೊತ್ತಂಬರಿ ಸೊಪ್ಪನ್ನು ಪುದೀನ ಯಾವ ಟೈಪ್ ನಾವು ಎಣ್ಣೆ ಒಳಗೆ ಹುರಿದು ಅಲ್ರಿ ಅದೇ ಟೈಪ ಇದನ್ನು ಹುರ್ಕೊಂಡ್ಬಿಡೋದ್ರಿ. ಹಿಂಗೆ ಹುರಿದ್ರಿ ಅಂದ್ರೆ ಭಾಳ ಕ್ರಿಸ್ಪಿ ಆಕತಿ. ಚುರುಮುರಿ ಒಳಗೆ ಮಿಕ್ಸ್ ಮಾಡೋಕೆ ಭಾಳ ಚಲೋ ಬರ್ತೈತ್ರಿ. ಇದು ಸಣ್ಣ ಪುಡಿ ಆಕತ್ರಿ. ಇದು ನೈಸ್ ಪುಡಿ ಆಕತಿ. ಇದನ್ನು ನೀವು ಪುಡಿ ಚಾನಿಸ್ಕೊಂಡ್ರೂ ತೊಗೋಬೋದು, ಇಲ್ಲ ಹಂಗನೂ ಹಾಕ್ಬೋದು. ಚಾನಿಸೋದು ಏನು ಅವಶ್ಯಕತೆ ಇಲ್ಲ. ನಾವು ಎಲ್ಲನೂ ಅದನ್ನು ಕನ್ಸ್ಯೂಮ್ ಮಾಡ್ಬೇಕಾಗಿರ್ತೈತಿ, ಎಲ್ಲನೂ ನಾವು ತಿನ್ಬೇಕಾಗಿರ್ತೈತಿ. ಅದಕ್ಕೆ ಏನು ಚಾನ್ಸು ಅವಶ್ಯಕತೆ ಇಲ್ಲ. ನೀವು ಬೇಕಾದ್ರೆ ಭಾಳ ಫೈನ್ ಪೌಡರ್ ಮಾಡಬೇಕಾದ್ರೆ ನೀವು ಅದನ್ನು ಚಾನಿಸ್ಕೋಬೋದು. ನಾನು ಅದನ್ನು ನಿಮಗೆ ಮುಂದೆ ತೋರಿಸ್ತೀನಿ. ಈಗ ನೋಡ್ರಿ, ಈ ಕಡೆ ಪುದೀನ ಐತಿ, ಆ ಕಡೆ ಕೊತ್ತಂಬರಿ ಸೊಪ್ಪು ಐತ್ರಿ. ಈಗ ನಾವು ಒಗ್ಗರಣೆ ಹಾಕಕ್ಕೆ ಎಣ್ಣೆ ಸ್ವಲ್ಪ ಕಡಿಮೆ ಮಾಡಿ ಮೆಣಸಿನ್ಕಾಯಿ ಏನು ಕಟ್ ಮಾಡಿ ಇಟ್ಟಿದ್ವಲ್ಲ ಆ ಮೆಣಸಿನ್ಕಾಯಿ ಎಲ್ಲ ಇದಕ್ಕೆ ಹಾಕಿಬಿಟ್ಟು ನೋಡ್ರಿ. ಹಿಂಗೆ ಮೆಣಸಿನ್ಕಾಯಿ ಹಾಕಿ ಮೆಣಸಿನ್ಕಾಯಿ ಅರ್ಧ ಫ್ರೈ ಆದ ಕೂಡಲೇ ಶೇಂಗಾ ಕಾಳು ಹಾಕಿಬಿಡೋದ್ರಿ. ಶೇಂಗಾ ಕಾಳು ಹೆಂಗಪ್ಪ ಅಂತಂದ್ರೆ ಚಟಪಟ ಅನ್ಬೇಕ್ರು. ಚಟಪಟ ಅಂದ್ರೆ ಮ್ಯಾಲಿಂದ ಸಿಪ್ಪೆ ಎಲ್ಲ ಸಿಡಿತೈತಿ. ಸಿಪ್ಪೆ ಸಿಡಿ ತನಕನೂ ಈ ಶೇಂಗಾ ಕಾಳು ನಾವು ಹುರ್ಕೊಳ್ಳೋದ್ರಿ. ಈಗ ನಾವು ಗ್ಯಾಸ್ ಸಣ್ಣ ಮಾಡೋದು ಜಾಸ್ತಿ ಮಾಡೋದು ಮಾಡತ್ತೀವ್ರಿ. ಇದನ್ನೆಲ್ಲ ಆದ ನಂತರ ಸಾಸಿವೆ ಜೀರಿಗೆ ಮೊದಲ ಹಾಕಿರಂದ್ರೆ ಅವೆಲ್ಲ ಹೊತ್ತಿ ಬಿಡ್ತಾವ. ಅದರ ಸಲುವಾಗಿ ಮೊದಲು ಹಾಕಂಗಿಲ್ಲ. ಆಮೇಲೆ ಬೆಳ್ಳುಳ್ಳಿ ಹೆಸಳ ಸ್ವಲ್ಪ ನಾವು ಅಲ್ಲೇ ಅದನ್ನು ಸೆಂಟ್ರಕ್ಕೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಸರಿಸಿ ಬೆಳ್ಳುಳ್ಳಿ ಹಾಕಿದ್ರಿ. ಬೆಳ್ಳುಳ್ಳಿನೂ ಮಸ್ತ್ ಕ್ರಿಸ್ಪಿ ಆಗ್ತಾವ ಹಿಂಗೆ ಮಾಡಿರಂದ್ರೆ. ಈಗ ನಾವು ಮತ್ತೆ ಗ್ಯಾಸ್ ಸ್ವಲ್ಪ ಫ್ಲೇಮ ಜಾಸ್ತಿ ಮಾಡ್ಕೊಳಕತ್ತಿದ್ದೀವಿ ರೀ. ಈಗ ನಾವು ಸ್ವಲ್ಪ ಅರಿಶಿನ ಪುಡಿ ಹಾಕಕತ್ತಿದ್ವಿ. ಅರಿಶಿನ ಪುಡಿ ನೋಡ್ಕೊಂಡು ಹಾಕಿರಿ. ನಾವೀಗ ಪುದೀನ ಫ್ಲೇವರ್ ಮಾಡೋರದು ಅಂದ ಕೂಡಲೇ ನಾವು ಅರಿಶಿನ ಪುಡಿ ಸ್ವಲ್ಪ ಕಡಿಮೆ ಹಾಕಿವ್ರಿ. ಈಗ ನೋಡ್ರಿ, ಪುದೀನ ಮತ್ತು ಕರಿಬೇವು ಎರಡೂ ಪೌಡ್ರ್ ಮಾಡಕತ್ತಿದ್ವಿ. ನೀವು ನೋಡ್ತಿರ್ಬೋದು ಪುಡಿ ಆಗಕತ್ತೈತೆ ಅದ. ಹಿಂಗೆ ಪುಡಿ ಆತಂದ್ರೆ ಇದ್ರದ್ದು ಫ್ಲೇವರ್ ಐತಲ್ಲ, ಫ್ಲೇವರ ಭಾಳ ಮಸ್ತ್ ಬರ್ತೈತೆ ರೀ. ಸಾದಾ ಚುನುಮುರಿ ನಾವು ಮಾಡ್ತಿರ್ತೀವಿ, ಒಗ್ಗರಣೆ ಚುನುಮುರಿ, ಅದ್ರೊಳಗನ ಇದು ಡಿಫ್ರೆಂಟ್ ರೀ. ಈ ಥರ ನೀವು ಚುರುಮುರಿ ಜರ ಮಾಡಿರಂದ್ರೆ ಮತ್ತೆ ಕೇಳ್ತಾರೆ. ಈ ಕಡೆ ಚುರುಮುರಿ ತಿಂದಂಗೂ ಆಗಿರ್ಬೇಕು, ಈ ಕಡೆ ಪಾನಿಪುರಿ ತಿಂದಂಗೂ ಆಗಿರ್ಬೇಕು. ಅಷ್ಟು ಮಸ್ತ್ ಫ್ಲೇವರ್ ಬರ್ತೈತಿ. ಇದಕ್ಕೆ ನಾವು ರುಚಿಗೆ ಅಷ್ಟು ಬೇಕಷ್ಟ ಉಪ್ಪು ಹಾಕಕತ್ತಿದ್ದೀವಿ. ಸಕ್ಕರೆ ಪುಡಿ 1 ಚಮಚೆ ಆಗೋಷ್ಟು ಹಾಕಕತ್ತಿದ್ದೀವಿ. ಸಕ್ಕರೆ ಪುಡಿ ನೀವು ಬೇಕಾದ್ರೆ ಹಾಕ್ರಿ, ಬ್ಯಾಡ್ ಅಂದ್ರೆ ಸ್ಕಿಪ್ ಮಾಡಿರಿ. ರುಚಿ ಬರಲ್ಲಂತೇಳಿ ಸ್ವಲ್ಪ ನಾವು 1 ಚಮಚೆ ಆಗುವಷ್ಟು ಸಕ್ಕರೆ ಪುಡಿ ಹಾಕೀವ್ರಿ. ಈಗ ಅದನ್ನು ನಾವೆಲ್ಲ ಮಿಕ್ಸ್ ಮಾಡ್ಕೊಳಕತ್ತೀವಿ ನೋಡ್ರಿ. ಹಿಂಗೆ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ನಾವು ಚುರುಮುರಿ ಎಲ್ಲ ಸೇರ್ಸೋದೈತಿ ರೀ. ಒಗ್ಗರಣೆ ಎಲ್ಲ ರೆಡಿ ಆಯ್ತು. ಚುರುಮುರಿ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಸ್ವಚ್ಛ ಮಾಡಿ ಆ ಚುರುಮುರಿ ಎಲ್ಲ ಇದಕ್ಕೆ ಸೇರಿಸ್ಕೊಂಡ್ಬಿಡೋದ್ರಿ. ಸೇರಿಸ್ಕೊಂಡು ಆ ಒಗ್ಗರಣೆ ಏನೈತಲ್ಲ ಅದು ಇದಕ್ಕೆ ಹತ್ತುವಂಗೆ ಕರೆಕ್ಟಾಗಿ ಮೊದಲ ನಾವೆಲ್ಲ ಮಿಕ್ಸ್ ಮಾಡ್ಕೊಳ್ಳೋದ್ರಿ.
ಸ್ವಲ್ಪ ಬಿಸಿ ಇರ್ತೈತಿ ಅದು, ಭಾಳ ತಣ್ಣಗಾಗೋ ತನಕನೂ ಬಿಡಬೇಡ್ರಿ, ಭಾಳ ಬಿಸಿ ಇದ್ದಾಗೂ ಹಾಕಬೇಡ್ರಿ. ಮೀಡಿಯಮ್ ಅಂದ್ರೆ ಉಗುರು ಬೆಚ್ಚಗಿದ್ದಾಗ ಇದನ್ನು ಮಾಡ್ಕೊಂಬಿಡ್ರಿ. ಅಲ್ಲಿ ನೋಡ್ತಿರ್ಬೋದು ನೀವು, ಆ ಬುಟ್ಟಿ ಹಿಡ್ದಾರ ಅವ್ರು, ಹಿಂಗೆ ಹಿಡ್ದಾಗನ ಗೊತ್ತಾಕತ್ರಿ ಅದು ಉಗುರು ಬೆಚ್ಚಗೈತೆ ಅಂತೇಳಿ. ಅಂದ್ರೆ ಭಾಳ ಬಿಸಿ ಇದ್ದಾಗ ಅಷ್ಟು ಇದನ್ನಾಗೋದಿಲ್ಲ. ಈಗ ನೋಡ್ತಿರ್ಬೋದು ಕಲರ್ ನೋಡ್ರಿ ಎಷ್ಟು ಮಸ್ತ್ ಬಂದೈತಿ, ಅಡುಗೆ ಮನೆ ಎಲ್ಲ ಗಮ್ಮನಾಕತ್ತೈತ್ರಿ. ಹಿಂಗೆ ನೀವು ಚುರುಮುರಿ ಒಂದು ಸಲ ಮಾಡಿಬಿಡ್ರಿ. ನೀವು ಬೇಕಾದ್ರೆ ಗಟ್ಟಿ ಚುರುಮುರಿ ಒಳಗೂ ಮಾಡ್ಕೋಬೋದು. ನಾವು ಇದನ್ನು ಜೋಳ ಚುರುಮುರಿ ಒಳಗೆ ಮಾಡೀವ್ರಿ, ಮುರುಮುರಿ ಒಳಗೆ. ಭಾಳ ಅಂದ್ರೆ ಭಾಳ ರುಚಿ ಮಸ್ತ್ ಕೊಡ್ತೈತಿ ರೀ ನೋಡ್ರಿ. ನೀವು ಇದಕ್ಕೆ ಇನ್ನೊಂದು ನಾ ಹೇಳ್ತೀನಿ, ಪುಟಾಣಿನೂ ಬೇಕಾದ್ರೆ ನೀವು ಹಾಕೋಬೋದು. ನಾವು ಇದಕ್ಕೆ ಪುಟಾಣಿ ಹಾಕಿಲ್ಲ, ಬರೀ ಶೇಂಗಾ ಕಾಳು ಹಾಕೀವಿ. ನೀವು ಬೇಕಾದ್ರೆ ಅದನ್ನು ಹಾಕೋಬೋದು. ಈಗ ನಮ್ದು ಪುದೀನ ಫ್ಲೇವರ್ದ ಚುರುಮುರಿ ರೆಡಿ ಆಗೈತಿ. ನಾವು ಇದನ್ನು ರುಚಿ ನೋಡ್ತೀವಿ. ನೀವು ಈ ವಿಡಿಯೋ ನೋಡಿದ ಕೂಡಲೇ ಈ ರೆಸಿಪಿ ಮಾಡೋದು ಮರಿಬೇಡ್ರಿ. ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.